Hello young champs, so welcome back to Triple T Academy. So finally ನಿಮ್ಮ DCT 2026 ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದ್ದಾರೆ. ಸೊ ಯು ಕ್ಯಾನ್ ಗೋ ಬ್ಯಾಕ್ ಅಂಡ್ ಚೆಕ್ ಇಟ್. ಸೊ ಸ್ಪೆಷಲ್ ಆಗಿ ಈ ಒಂದು ವಿಡಿಯೋದಲ್ಲಿ ವೆರಿ ಇಂಪಾರ್ಟೆಂಟ್ ಆಗಿ ಸೊ ನಿಮ್ಮ ಪ್ರಾವಿಷನಲ್ ಕಟ್ ಆಫ್ ಅನ್ನು ಫಸ್ಟ್ ರೌಂಡ್ ಪ್ರಾವಿಷನಲ್ ಕಟ್ ಆಫ್ ಅನ್ನು ಅಪ್ಡೇಟ್ ಮಾಡಿದ್ದಾರೆ, ಫೈನಲ್ ರಿಸಲ್ಟ್ ಅನ್ನು ಸಹ ಬಿಟ್ಟಿದ್ದಾರೆ. ಸೊ ಕಟ್ ಆಫ್ ಯಾರಿಗೆ ಯೂಸ್ಫುಲ್ ಆಗುತ್ತೆ, ಫೈನಲ್ ರಿಸಲ್ಟ್ ಅಲ್ಲಿ ಕಾಲೇಜ್ ಅಲೌಟ್ ಆಗಿಲ್ಲ ಅಂದ್ರೆ ಏನಾಗಬೇಕು, ಸೊ ಅಲೌಟ್ ಆದ್ರೆ ವಾಟ್ ನೆಕ್ಸ್ಟ್, ಚಾಯ್ಸ್ ಎಂಟ್ರಿ ಹೇಗೆ ಮಾಡಬೇಕು, ಸೊ ಕಂಪ್ಲೀಟ್ ಡೀಟೇಲ್ಸ್ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ವೆರಿ ಸಿಂಪಲ್, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಥಿಂಗ್ಸ್ DCT 26. ಸೊ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಲಿಂಕ್, ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸೊ ಹ್ಯಾಸ್ ಆಫ್ ನೀವು ಹೇಗೆ ಪ್ರೊವಿಷನಲ್ ರಿಸಲ್ಟ್ನ ಚೆಕ್ ಮಾಡಿದ್ರು ಅದೇ ರೀತಿಯಲ್ಲಿ ನಿಮ್ಮ ಡೀಟೇಲ್ಸ್ ಹಾಕ್ಬಿಟ್ಟು ಚೆಕ್ ಮಾಡಬೇಕು. ಸೊ ಕೆಳಗಡೆ ಬಂದ್ರೆ ನೋಟ್ ಅನ್ನೋ ಇನ್ಸ್ಟ್ರಕ್ಷನ್ಸ್ ಇದೆ, ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರತಿಯೊಬ್ಬ ಸ್ಟೂಡೆಂಟ್ಸು ಸಹ ಇದನ್ನ ಓದಿ ಅರ್ಥ ಮಾಡ್ಕೊಬೇಕಾಗತ್ತೆ. ಸೊ ಯಾರೆಲ್ಲ ಫೈನಲ್ ರಿಸಲ್ಟ್ ಬಿಟ್ಟಿದ ತಕ್ಷಣ ಚೆಕ್ ಮಾಡಿದಿರೋ ಅವ್ರಿಗೆ ಒಂದು ಗ್ಲಿಚಸ್ ಬರ್ತಿದೆ. ಏನು ಅಂದ್ರೆ ಈ ಒಂದು ನೋಟ್ ಅಂಡರ್ ಅಲ್ಲಿ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಅಂತಾನೆ ಬರ್ತಿತ್ತು, ಬಟ್ ಇವಾಗ ಇದನ್ನ ಅಪ್ಡೇಟ್ ಮಾಡಿದ್ದಾರೆ, ಫೈನಲ್ ಸೀಟ್ ಅಲಾಟ್ಮೆಂಟ್ ಅಂತ ಬಿಟ್ಟಿದ್ದಾರೆ. ಸೊ ಯಾರೆಲ್ಲ ಫಸ್ಟ್ ಟೈಮ್ ಚೆಕ್ ಮಾಡಿದಿರೋ ಸೊ ಮತ್ತೊಂದ್ಸಲ ಚೆಕ್ ಮಾಡ್ಕೊಳ್ಳಿ, ಗಾಬರಿ ಆಗೋ ಅವಶ್ಯಕತೆ ಇರೋದಿಲ್ಲ. ಸಮ್ ಟೆಕ್ನಿಕಲ್ ಗ್ಲಿಚ್ ಇಂದ ಪ್ರಾವಿಷನಲ್ ರಿಸಲ್ಟ್ ಅಂತಾನೆ ಬರ್ತಿದೆ, ಬಟ್ ನೌ ಇಟ್ ಹ್ಯಾಸ್ ಬಿನ್ ಅಪ್ಡೇಟೆಡ್. ಸೊ ಇವಾಗ ಫೈನಲ್ ರಿಸಲ್ಟ್ ಅಂತಾನೆ ಬರ್ತಿದೆ. ಸೊ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಂಪಾರ್ಟೆಂಟ್ ನೋಟ್ ನಂಬರ್ 1, option entered up to 2:30 PM of today have been considered for the first round final seat allotment. ಸೊ ನಾ ಆಗ್ಲೇ ಹೇಳಿದೆ, ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ನಿಮ್ಮ ಹತ್ರ ಏನೋ ಚಾಯ್ಸ್ ಇರಲಿಲ್ಲ ನಿಮಗೆ, ಬಟ್ ಯಾರೆಲ್ಲ ಅಬ್ಜೆಕ್ಷನ್ಸ್ ಮಾಡಿದ್ರು ಸೊ ಅಂತ ಸ್ಟೂಡೆಂಟ್ಸ್ನ ಅಬ್ಜೆಕ್ಷನ್ಸ್ ಏನಾದರೂ ವೆರಿ ಕ್ಲಾರಿಫೈ ಆಗಿತ್ತು ಅಂದ್ರೆ ಸೊ ಆ ಅಬ್ಜೆಕ್ಷನ್ಸ್ನ ಕನ್ಸಿಡರ್ ಮಾಡಿ ರಿಆರ್ಡರ್ನ ಮಾಡಿರ್ತಾರೆ. ಸೊ ಹಾಗಾಗಿ 2:30 PM ಅಂತ ಹೇಳಿರ್ತಾರೆ. ನೆಕ್ಸ್ಟ್, ದಿಸ್ ಇಸ್ ಓನ್ಲಿ ರಿಸಲ್ಟ್ ಶೀಟ್ ಫಾರ್ DCT 26 ಫಸ್ಟ್ ರೌಂಡ್ ಫೈನಲ್ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್. ನೆಕ್ಸ್ಟ್ ಸ್ಟೆಪ್ ಏನು? ನೆಕ್ಸ್ಟ್ ಸ್ಟೆಪ್ ಟು ಬಿ ಟೇಕನ್ ಬೈ ದ ಫಸ್ಟ್ ರೌಂಡ್ ಸೀಟ್ ಅಲಾಟೆಡ್ ಕ್ಯಾಂಡಿಡೇಟ್ಸ್ ಹ್ಯಾವ್ ಟು ಸೆಲೆಕ್ಟ್ ಎನಿ ಒನ್ ಚಾಯ್ಸ್ ಔಟ್ ಆಫ್ ದ 4 choices which is suitable for them. Before indicating any choice number, candidate please read and understand the implication of each choice and then select the appropriate choice. So the next round is ನಿಮಗೆ ಚಾಯ್ಸ್ ಎಂಟ್ರಿ ಬಿಡ್ತಾರೆ. ಸೊ ಯಾರೆಲ್ಲ ಫಸ್ಟ್ ರೌಂಡಲ್ಲಿ ಸೀಟ್ ಅಲೌಟ್ ಆಗಿದೆ, ಸೊ ಅಕಾರ್ಡಿಂಗ್ ಟು ನಿಮ್ಮ ಚಾಯ್ಸ್, ನಿಮಗೆ ಯಾವ ಚಾಯ್ಸ್ ಬೇಕೋ ಅದನ್ನ ಓದಿ ಅರ್ಥ ಮಾಡ್ಕೊಂಡು ಆದ ನಂತರನೇ ನೀವು ಚಾಯ್ಸ್ ಎಂಟ್ರಿ ಮಾಡಬೇಕಾಗತ್ತೆ. ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಚಾಯ್ಸ್ ಡೀಟೇಲ್ಸ್ ಆರ್ ಹಾಸ್ಟೆಡ್ ಆನ್ ದ KA ವೆಬ್ಸೈಟ್. ಸೊ ಫರ್ದರ್ ನಿಮ್ಗೆ ಏನಾದರೂ ಚಾಯ್ಸ್ ಎಂಟ್ರಿ ಕುರಿತಾದಂತೆ ಇನ್ಸ್ಟೆಂಟ್ ಆಗಿ ಅಪ್ಡೇಟ್ ಬೇಕು ಅಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿದ್ರೆ ಕಂಪ್ಲೀಟ್ ಡೀಟೇಲ್ಸ್ ಇನ್ಸ್ಟೆಂಟ್ ಆಗಿ ನಿಮಗೆ ಸಿಗ್ತಾ ಹೋಗುತ್ತೆ. If a candidate fails to exercise any choice, this is very important. After choice entry ಬಿಟ್ಟಾದ್ಮೇಲೆ ಯಾವುದೇ ಸ್ಟೂಡೆಂಟು ಯಾವುದೇ ಚಾಯ್ಸಸ್ ಹಾಕ್ಲಿಲ್ಲ ಅಂದ್ರೆ, ಚಾಯ್ಸ್ 1, 2, 3, 4 ಇದು ಯಾವುದನ್ನು ಆಪ್ಟ್ ಮಾಡಲಿಲ್ಲ ಅಂದ್ರೆ ಅವ್ರಿಗೆ ಯಾವ ಕಾಲೇಜಸ್ ಅಲೌಟ್ ಆಗಿರುತ್ತೋ ಸೊ ಆ ಕಾಲೇಜಸ್ನ ಕ್ಯಾನ್ಸಲ್ ಮಾಡ್ತಾರೆ ವಿತೌಟ್ ಗಿವಿಂಗ್ ಅ ನೋಟಿಫಿಕೇಶನ್ಸ್ or notice. So this is keep it in your mind. And then candidate who are not allotted any seats in this round, ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ ಅಂದ್ರೆ need not exercise any choice entry, can participate in the next round as per instructions. ಸೊ ಒಂದು ವೇಳೆ ನಿಮ್ಗೆ ಏನಾದರೂ ರೌಂಡ್ 1 ಫೈನಲ್ ರಿಸಲ್ಟ್ ಅಲ್ಲಿ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ ಅಂದ್ರೆ ನೀವು ಚಾಯ್ಸ್ ಎಂಟ್ರಿ ಮಾಡೋ ಅವಶ್ಯಕತೆ ಇರೋದಿಲ್ಲ. ಸೊ ನೀವು ಡೈರೆಕ್ಟ್ ಆಗಿ ನೆಕ್ಸ್ಟ್ ರೌಂಡ್ ಅಲ್ಲಿ ಪಾರ್ಟಿಸಿಪೇಟ್ನ ಮಾಡಬಹುದು ಅಂತ ಆಸ್ ಪರ್ ಇನ್ಸ್ಟ್ರಕ್ಷನ್ಸ್ ಹೇಳ್ತಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸ್ಪೆಷಲಿ 5th and 6th ಪಾಯಿಂಟರ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಒಂದು ಸಲ ಓದಿ ಅರ್ಥ ಮಾಡ್ಕೊಳ್ಳಿ. The next is first round, provisional allotment cutoff. This is Hyderabad, Karnataka. Here you can see Hyderabad, Karnataka. And provisional allotment cutoff ranks. This is for rest of Karnataka. So ಇದು ಯಾರಿಗೆ ಯೂಸ್ಫುಲ್ ಆಗುತ್ತೆ? ಸೊ ಇದು ಯಾರಿಗೆ ಯೂಸ್ಫುಲ್ ಆಗುತ್ತೆ ಅಂದ್ರೆ ಯಾರೆಲ್ಲ ಚಾಯ್ಸ್ 2ನ ಸೆಲೆಕ್ಟ್ ಮಾಡಿ ನೀವು ಫರ್ದರ್ ರೌಂಡ್ಗೆ ಅಂದ್ರೆ ಸೆಕೆಂಡ್ ರೌಂಡ್ಗೆ ಪಾರ್ಟಿಸಿಪೇಟ್ ಮಾಡಬೇಕು ಅನ್ಕೊಂಡಿದ್ದೀರೋ ಸೊ ಅಂತ ಕ್ಯಾಂಡಿಡೇಟ್ಗೆ ಈ ಒಂದು ಕಟ್ ಆಫ್ ಡೈರೆಕ್ಷನ್ಸ್ನ ಕೊಡುತ್ತೆ. ಇನ್ನೊಂದು, ಯಾರೆಲ್ಲ ಚಾಯ್ಸ್ 3ನ ಮಾಡ್ಬೇಕು, ಚಾಯ್ಸ್ 3ನ ಸೆಲೆಕ್ಟ್ ಮಾಡ್ತಿರೋ ಸೊ ಅಂತ ಕ್ಯಾಂಡಿಡೇಟ್ಸ್ಗೂ ಸಹ ನೆಕ್ಸ್ಟ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋದಕ್ಕೆ ಕಟ್ ಆಫ್ ನಿಮಗೆ ಒಂದು ಡೈರೆಕ್ಷನ್ಸ್ನ ಕೊಡುತ್ತೆ. ಬಿಕಾಸ್ ಯಾವ ಕಾಲೇಜಲ್ಲಿ ಯಾವ ಒಂದು ಕೋರ್ಸ್ಗೆ ಕ್ಲೋಸಿಂಗ್ ರ್ಯಾಂಕ್ ಎಷ್ಟಿದೆ ಅನ್ನೋದನ್ನ ಗೊತ್ತಾಗುತ್ತೆ. ಸೊ ದಟ್ ಆ ಬೇಸಿಸ್ ಮೇಲೆ ನೀವು ನಿಮ್ಮ ಚಾಯ್ಸ್ ಏನಿದೆಯಲ್ವಾ ಅದನ್ನ ಸೆಲೆಕ್ಟ್ ಮಾಡ್ಬೋದು. ಅಂಡ್ ದೆನ್ ಯಾವುದೇ ಸೀಟ್ ಅಲೌಟ್ ಆಗಿಲ್ಲ ಅಂದ್ರೂ ಸೆಕೆಂಡ್ ರೌಂಡಲ್ಲಿ ಪಾರ್ಟಿಸಿಪೇಟ್ ಮಾಡೋರ್ಗೂ ಸಹ ಈ ಒಂದು ಕಟ್ ಆಫ್ ಗೈಡ್ ಮಾಡುತ್ತೆ. ಸೊ ಇಷ್ಟು ಕ್ಯಾಂಡಿಡೇಟ್ಸ್ಗೆ ಈ ಕಟ್ ಆಫ್ ಹೆಲ್ಪ್ಫುಲ್ ಆಗುತ್ತೆ. ಸೊ ಯಾರೆಲ್ಲ ಹ್ಯಾಪಿಯಾಗಿ ಚಾಯ್ಸ್ 1 ಸಾಕಪ್ಪ ನನಗೆ ಅಂದರೆ ಸೊ ಅವ್ರಿಗೆ ತುಂಬ ಏನೂ ಹೆಲ್ಪ್ ಆಗೋದಿಲ್ಲ, ಬಿಕಾಸ್ ನಿಮ್ಗೆ ಆಲ್ರೆಡಿ ಕಾಲೇಜ್ ಸಿಕ್ಕಿದೆ. ಸೊ ನೆಕ್ಸ್ಟ್ ನೀವು ಚಾಯ್ಸ್ ಎಂಟ್ರಿ ಮಾಡ್ತೀರಾ, ಕಾಲೇಜಸ್ಗೆ ಹೋಗಿ ರಿಪೋರ್ಟ್ ಹಾಕ್ತೀರಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ದೆನ್
ಎಷ್ಟೋ ಜನ ಸ್ಟೂಡೆಂಟ್ಸ್ ಕನ್ಫ್ಯೂಷನ್ಸ್ ಆಗ್ತಿದ್ದೀರಾ. ಫಸ್ಟ್ ರೌಂಡ್ ವರ್ಕಿಂಗ್ ಪ್ರೊಫೆಷನಲ್ ಸ್ಕೆಡ್ಯೂಲ್. ಸೊ ಇದ್ರಲ್ಲಿ ಕುರಿತಾದಂತೆ ಎಷ್ಟೊಂದು ಜನ ಕ್ಲಿಕ್ ಮಾಡ್ತೀರಾ, ಸರ್ ಇದರಲ್ಲಿ ಬೇರೆ ಡೇಟ್ಸ್ಗಳು ಇದೆಯಲ್ಲ ಇದು ನಮಗೆ ಅನ್ವಯ ಆಗುತ್ತಾ ಅಂತ. ಸೊ ದಿಸ್ ಇಸ್ ನಾಟ್ ಫಾರ್ ದ ರೆಗ್ಯುಲರ್ ಸ್ಟೂಡೆಂಟ್ಸ್. ಇಲ್ಲೇ ಕೊಟ್ಟಿದ್ದಾರೆ ವೃತ್ತಿಪರ ಡಿಪ್ಲೊಮೊ ಅಭ್ಯರ್ಥಿಗಳಿಗೆ ಅಂದ್ರೆ, ವಿಚ್ ಮೀನ್ಸ್ ವರ್ಕಿಂಗ್ ಪ್ರೊಫೆಷನಲ್ ಅವ್ರಿಗೆ ಈ ಒಂದು ನೋಟಿಫಿಕೇಶನ್ಸ್ ಅನ್ವಯ ಆಗುತ್ತೆ. ಅಕಾರ್ಡಿಂಗ್ ಟು ದಿಸ್ ಡೀಟೇಲ್ಸ್ ನಿಮ್ಗೆ ಆಗುತ್ತೆ. ಸೊ ಯಾರೆಲ್ಲ ವರ್ಕಿಂಗ್ ಪ್ರೊಫೆಷನಲ್ ನೋಡ್ತಿದ್ದೀರೋ, ಸೊ ಅವ್ರಿಗೆ ನಿಮ್ಮ ಏನ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇದೆಯೋ 21st of August ವರೆಗೂ ಅವಕಾಶ ಇದೆ. ಅಂಡ್ ದೆನ್ ಮೊದಲನೇ CET ತಾತ್ಕಾಲಿಕ ಫಲಿತಾಂಶ 21st ಬಿಡ್ತಾರೆ ಆಫ್ಟರ್ 2 PM. ಅಂಡ್ ದೆನ್ ಫೈನಲ್ 22nd ಬಿಡ್ತಾರೆ ಫೈನಲ್ ರಿಸಲ್ಟು. ಕನ್ಫರ್ಮೇಶನ್ ಸ್ಲಿಪ್ ಅಂಡ್ ಚಾಯ್ಸ್ ಎಂಟ್ರಿ, ಕನ್ಫರ್ಮೇಶನ್ ಸ್ಲಿಪ್ ನಿಮಗೆ 24th ಸಿಗುತ್ತೆ. ಅಂಡ್ ದೆನ್ ನೆಕ್ಸ್ಟ್ 26th ನೀವು ಕಾಲೇಜಸ್ಗೆ ಅಡ್ಮಿಷನ್ಸ್ ಆಗಬಹುದು, ರಿಪೋರ್ಟ್ ಮಾಡ್ಕೊಬಹುದು. ಸೊ ದಿಸ್ ಇಸ್ ದ ಸ್ಕೆಡ್ಯೂಲ್ ಫಾರ್ ವರ್ಕಿಂಗ್ ಪ್ರೊಫೆಷನಲ್. ನಾರ್ಮಲ್ ರೆಗ್ಯುಲರ್ ಸ್ಟೂಡೆಂಟ್ಸು ಯಾವುದೇ ರೀತಿಯಾದಂತಹ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ದಿಸ್ ಇಸ್ ನಿಮ್ಮ ಫೈನಲ್ ರೌಂಡ್ನ ಕುರಿತಾದಂತೆ. ಸೊ ಒಂದು ಸಲ ನೀವು ರಿಸಲ್ಟ್ನ ಚೆಕ್ ಮಾಡ್ಕೊಳ್ಳಿ. ಸೊ ಯಾರ್ಯಾರಿಗೆಲ್ಲ ಕಾಲೇಜ್ ಅಲೋಟ್ ಆಗಿದೆ, ಸೊ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ದ ಕ್ಯಾಂಡಿಡೇಟ್ಸ್. ಅಂಡ್ ದೆನ್ ಯಾರಿಗೆಲ್ಲ ಅವ್ರ ಎಕ್ಸ್ಪೆಕ್ಟೆಡ್ ಕಾಲೇಜಿಗೆ ಸಿಕ್ಕಿಲ್ಲ ಅಂದರೆ ಸೊ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ವೆಯ್ಟ್ ಫಾರ್ ದ ಫರ್ದರ್ ರೌಂಡ್ಸ್. ಸೊ ಫರ್ದರ್ ರೌಂಡ್ಸ್ ಅಲ್ಲಿ ಹೋಪ್ ಫಾರ್ ದ ಬೆಸ್ಟ್. ಸೊ ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಸ್ಟೇ ಟ್ಯೂನ್. ಡೆಫಿನೆಟ್ಲಿ ಚಾಯ್ಸ್ ಎಂಟ್ರಿ ಹೇಗೆ ಮಾಡೋದು, ಚಾಯ್ಸ್ 1 ಏನು ಹೇಳುತ್ತೆ, ಚಾಯ್ಸ್ 2 ಏನು ಹೇಳುತ್ತೆ, ಆಲ್ ದ ಚಾಯ್ಸಸ್ ಎಲ್ಲ ಏನು ಹೇಳುತ್ತೆ, ನಿಮಗೆ ಯಾವ ಚಾಯ್ಸ್ ಬೆಸ್ಟ್ ಅಂತ ಹೇಗೆ ಸೆಲೆಕ್ಟ್ ಮಾಡೋದು ಅನ್ನೋದ್ರ ಕುರಿತಾದಂತೆ ಕಂಪ್ಲೀಟ್ ಡೀಟೇಲ್ಡ್ ವಿಡಿಯೋ ನಮ್ಮ ಚಾನಲ್ ಮುಖಾಂತರ ನಿಮಗೆ ತಲುಪ್ತಾ ಹೋಗುತ್ತೆ. ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.